ಹೃದಯ ಭಾಗದಲ್ಲಿರುವಂತಹ ಕೊಡಿಯಾಲ್ಬೈಲ್ ಪರಿಸರದಲ್ಲಿ ಬಹಳ ಹಳೆಯದಾದಂತಹ ಜೈಲಿನಲ್ಲಿ ಒಳಗಡೆ ಕೈದಿಯವರು ಮೊಬೈಲ್ ಅನ್ನು ಉಪಯೋಗಿಸ್ತಾರೆ. ಆ ಮೊಬೈಲ್ ನಿಂದ ಆ ಜೈಲಿನೊಳಗಡೆ ಕೂತು ಥ್ರೆಟ್ ಕಾಲ್ ಅನ್ನ ಕೊಡ್ತಾರೆ, ಬೇರೆ ಬೇರೆ ರೀತಿಯ ಹಾನಿ ಮಾಡ್ತಾರೆ ಅಂತ ಹೇಳೋ ಕಾರಣ ಆ ಜೈಲಿಗೆ ಹಾಕಿದಂತ ಜಾಮರ್ನಿಂದಾಗಿ ಆ ಪರಿಸರದ 2-3 ಕಿಲೋಮೀಟರ್ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಜನರಿಗೆ ಆಗ್ತಿರುವಂತಹ ತೊಂದರೆಯ ಬಗ್ಗೆ ನಾನು ಮಾನ್ಯ ಗೃಹ ಸಚಿವರ ಶೂನ್ಯ ವೇಳೆಯಲ್ಲಿ ಅವರ ಗಮನನ್ನ ತರಿಸಬೇಕು ಅಂತ ಹೇಳುವಂಥದ್ದು ಒಂದು ಮಾತು. ಈಗ ಇದೊಂದು ಬಹಳ ವಿಚಿತ್ರ ಒಂದೇ ನಿಮಿಷದಲ್ಲಿ ಮಾತಾಡಿ ಅಲ್ಲ, ಒಂದೇ ಮಿನಿಟ್ ಆಗುವಂತ ತೊಂದರೆಗಳು ನಿಮ್ಗೂ ಗೊತ್ತಿರೋ, ನನಗೆ 1 ಮಿನಿಟ್ ಕೊಡಿ, ಹೆಚ್ಚು ಮಾತಾಡಲ್ಲ, 1 ಮಿನಿಟ್. ಇದೊಂದು ಸಮಸ್ಯೆ ಏನಾಗಿದೆ ಅಂದ್ರೆ ವಿಚಿತ್ರವಾದರೂ ಸತ್ಯ ಹೀಗೂ ಉಂಟೆ ಅಂತ ಹೇಳುವಂಥದ್ದು. ಏನಾಗಿದೆ, ಎತ್ತಿಗೆ ಜ್ವರ ಬಂದಿದೆ, ಎಮ್ಮೆಗೆ ಬರೆ ಹಾಕಿದ್ದಾರೆ. ಅಲ್ಲಿ ಜೈಲಿನ ಒಳಗಡೆ ಕೈದಿಗಳು ಮೊಬೈಲ್ ಉಪಯೋಗ ಮಾಡ್ತಾರೆ ಅಂತ ಹೇಳಿ ಜಾಮರ್ ಹಾಕಿದ್ದಾರೆ. ಆ ಜಾಮರ್ನಿಂದಾಗಿ ಜೈಲಿನ ಒಳಗಡೆ ಕೂತು ನೆಟ್ವರ್ಕ್ ಸಿಗುತ್ತೆ, ಜೈಲಿನ ಒಳಗಡೆ ಕೂತ್ಕೊಂಡು ಈಗಲೂ ಮಾತಾಡ್ತಾ ಇದ್ದಾರೆ. ಆದ್ರೆ ಆ ಪರಿಸರದ 2 ಕಿಲೋಮೀಟರ್ನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ, 16 ಬ್ಯಾಂಕ್ಗಳು, 8 ಇನ್ಸ್ಟಿಟ್ಯೂಷನ್, ಕಾಲೇಜು, ಹೈಸ್ಕೂಲ್ಗಳು ಮತ್ತು ಅದು ನಂತರ ಹೋಟೆಲ್ಗಳು, ಉದ್ದಿಮೆ, LIC, ಅದು ಮಾತ್ರವಲ್ಲ ನ್ಯಾಯಾಲಯದಲ್ಲಿ ಆನ್ಲೈನ್ ಏನು ವಿಚಾರಣೆ ಕೂಡ ಮಾಡ್ಲಿಕ್ಕಾಗದೆ ಪರಿಸ್ಥಿತಿಯಲ್ಲಿದೆ. 6 ತಿಂಗಳಾಯ್ತು, 10 ಪ್ರತಿಭಟನೆ ಆಯ್ತು, ಯಾವುದೂ ಆಗಿಲ್ಲ. ಕೊನೆಯದಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಯಾರೋ ಡೆಲ್ಲಿಯಿಂದ ತಂಡ ಬಂದ್ರು, ಬೊಂಬೈಯಿಂದ ತಂಡ ಬಂದ್ರು ಅಂತ ಮಂಗ ಮಾಡ್ತಾ ಇದ್ದಾರೆ. ಪೇಪರ್ನಲ್ಲಿ ದಿನನಿತ್ಯ ವರದಿ ಆಗ್ತಾ ಇದೆ. ಆದ್ರೆ 6 ತಿಂಗಳಿಂದ ಕೂಡ ಒಂದು ಜಾಮರ್ ತೆಗಿಲಿಕ್ಕೂ ಆಗಲಿಲ್ಲ, ಒಂದು ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೂ ಆಗಿಲ್ಲ. ಅದಕ್ಕಾಗಿ ಈ ಒಂದು ಜೈಲಿನಲ್ಲಿರುವಂತಹ ಜಾಮರನ್ನ ಸರಿಪಡಿಸಿ ಮಂಗಳೂರಿನ ಜನತೆಗೆ ಒಂದು ಕಷ್ಟವನ್ನ ನಿಗಾಯಿಸಬೇಕು ಅಂತ ಹೇಳೋದ್ರ ನಿಟ್ಟಿನಲ್ಲಿ ನಾನು ಗೃಹ ಸಚಿವರಿಂದ ಉತ್ತರವನ್ನು ಬಯಸ್ತೇನೆ.